ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು NSS ಬಂದು 3 ಡೇಸ್ ಆಯಿತು. ಇವತ್ತೆಲ್ಲ 4:45 ಎಲ್ಲ ರೆಡಿ ಆಗಿಬಿಟ್ಟು, ಆ್ಯಕ್ಚುಲಿ ಇವತ್ತು ನಮ್ಮದು ಅಂದರೆ ಒಂದು 5 ಟೀಮ್ಸ್ ಮಾಡಿರ್ತಾರೆ. ಆ ಟೀಮಲ್ಲಿ ನಂದು ಬಂದು ಇವತ್ತು ಧ್ವಜಾರೋಹಣ ಕಾರ್ಯಕ್ರಮದಿದ್ದು. ಸೊ ಅಷ್ಟೊತ್ತಿಗೆ ಬಂದು ಎಲ್ಲ ರೆಡಿಯಾಗಿ ಅಲ್ಲಿ ಗ್ರೌಂಡಿಗೆ ಹೋಗಿ ಎಲ್ಲ ಅಂದರೆ ಹಾಕ್ತಾಯಿದ್ರು. ಏನಿದ್ದಾರೆ ಸ್ವಯಂ ಸೇವಕರು ಅವರೆಲ್ಲ ರಂಗೋಲಿ ಹಾಕಿದರು. ಆಲ್ರೆಡಿ ಬಾಯ್ಸ್ ಎಲ್ಲ ಒಂದು ಟೀಮ್ ಮಾಡಿ, ಅಂದರೆ ಬಾಯ್ಸ್ ಎಲ್ಲ ಫ್ಲ್ಯಾಗರ್ಸ್ ಏನು ನಡೆಯುತ್ತೆ ಅಲ್ಲಿ NSS ಲೋಗೋ ಮತ್ತು ಒಂದು ಥೀಮ್ ಕಾನ್ಸೆಪ್ಟು ಮೈಂಡಲ್ಲಿ ಇಟ್ಕೊಂಡು ಅವ್ರು ಅದನ್ನು ಮಾಡ್ತಾಯಿದ್ರು. ಗರ್ಲ್ಸ್ ಎಲ್ಲ ಸೇವಾ ಸ್ಪಂದನ, ಅದು ಅಷ್ಟೇ ಒಂದು ಥೀಮ್ ಇಟ್ಕೊಂಡು NSS ಲೋಗೋ ಮತ್ತು ಥೀಮ್ನ ಬರಿಬೇಕು. ಅದು ನಡೀತು. ಆ್ಯಕ್ಚುಲಿ ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 7:02. ಇವಾಗ ಆ್ಯಕ್ಚುಲಿ ಯಾರು ಇದ್ದಾರೆ ಸ್ವಯಂ ಸೇವಕರು ಅವ್ರಿಗೆಲ್ಲ ಯೋಗ ಆಗಿರ್ಬೋದು, ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬೆಳಗ್ಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಇವಾಗ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ, ನೆಕ್ಸ್ಟ್ ವೀಡಿಯೋಸ್ ಕಂಟಿನ್ಯೂ ಆಗ್ತಾ ಇರತ್ತೆ. ಬಾಯ್ ಬಾಯ್. ಸೊ ಇವತ್ತು ನಮ್ಮದು ಫ್ಲಾಗಸ್ಟ್ ಟೀಮ್ ಇತ್ತು. ಫ್ಲಾಗಸ್ಟ್ ಕೆಲಸ ಏನಿದೆ ಅದೆಲ್ಲ ಮುಗಿಸಿ ಎಲ್ಲರೂ ಎಕ್ಸಸೈಸ್, ಸ್ವಲ್ಪ ಯೋಗ ವ್ಯಾಯಾಮ ಮಾಡಲಿಕ್ಕೆ ಅಂತ ಹೊರಟಿದ್ದಾಯಿತು. ಎಲ್ಲರೂ ಕೂತಿದ್ದು ಹೀಗೆ. ಎಲ್ರಿಗೂ ಫ್ಲಾಗಸ್ಟ್ ಆದ ತಕ್ಷಣ ಈ ರೀತಿ ಎಕ್ಸಸೈಸ್ ಮಾಡಿಸ್ತಾರೆ. ಯಾಕಂದರೆ ಡೇ ಪೂರ್ತಿ ಅವರು ಚೆನ್ನಾಗಿರಲಿ, ಆ್ಯಕ್ಟಿವ್ ಆಗಿರಲಿ ಅನ್ನೋ ಒಂದು ಕಾರಣಕ್ಕೆ ಬೆಳಗ್ಗೆ ಈ ರೀತಿ ಎಕ್ಸಸೈಸ್, ಗೇಮ್ಸ್ ಈ ಥರ ಎಲ್ಲ ಆಟ ಆಡಿಸ್ತಿರ್ತಾರೆ. ಸರ್ ಎಲ್ರಿಗೂ ಒಂದು ಕಾನ್ಸ್ಟ್ಯಾಂಟಾಗಿ ಮೈಂಡ್ಸೆಟ್ ಕಾನ್ಸ್ಟ್ಯಾಂಟಾಗಿ ಇರಲಿಕ್ಕೆ ಮತ್ತು ಡೇ ಪೂರ್ತಿ ಆ್ಯಕ್ಟಿವ್ ಆಗಲಿಕ್ಕೋಸ್ಕರ ಈ ರೀತಿ ಧ್ಯಾನ ಮಾಡಿಸ್ತಾಯಿದ್ರು. ಅದಾದ ನಂತರ ಸ್ವಲ್ಪ ಹೊತ್ತು ಗೇಮ್ಸ್, ಆಮೇಲೆ ಟೀ, ತಿಂಡಿ ಈ ಥರ ಎಲ್ಲ ಇತ್ತು. ಬೆಳಗ್ಗೆ ಈ ರೀತಿ ಒಂದಷ್ಟು ಗೇಮ್ಸ್ನ ಆಡಿಸ್ಬಿಟ್ಟು ಆ್ಯಕ್ಟಿವ್ ಆಗಿರಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಅನ್ನೋಕ್ಕಿಂತ ಅದು ಒಂಥರ ಎಂಟರ್ಟೈನಿಂಗ್ ಆಗಿರುತ್ತೆ ಆ್ಯಂಡ್ ಮಾರ್ನಿಂಗ್ ವೈಬ್ಸ್ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ ಎಲ್ರಿಗೂ ಫುಲ್ ಜಾಯ್ಫುಲ್ಲಾಗಿ ಈ ಥರ ಮಾಡಿಸ್ತಾರೆ.
ಫ್ರೆಂಡ್ಸ್ ನೋಡಿ ಇವರು ಟೀ ಕೊಡ್ತಾ ಇದ್ದಾರೆ, ಎಲ್ಲ ಕುಡಿತಾ ಇದ್ದಾರೆ. ಇವರೇ ಸ್ಕೂಲ್ ಕಡೆಯಿಂದ ಟೀ ಬಂದಿದ್ದಾರೆ, ನಮಗೆ ಎಲ್ಲರಿಗೂ ಕೆಲಸ ಮಾಡಿರೋದು ನೋಡಿ. ಕ್ಲಾಸ್ನೆಲ್ಲ ಇವರೇ ತಗೊಡ್ತಾರಂತೆ ಟೀ ಕೊಡೋರೆ ನೋಡಿ. ಇವರೇ ನಮ್ಮ ಕ್ಯಾಪ್ಟನ್, ಭಾರಿ ಶ್ರಮಜೀವಿ ಅಂತಾನೆ ಹೆಸರು ಮಾಡಿದ್ದಾರೆ. ಅವ್ರಿದ್ದಾರೆ ಭಾರಿ ಕಳೆದ್ರು, ಕೆಲಸಕ್ಕೆ ಕಳೆದ್ರು ಅವರು. ಇವರೊಬ್ರು ಅದ್ರಾಗೆ ಅರೆ ಕೆಲಸ ಮಾಡಿ ಕೆಲಸ ಮಾಡ್ತಾರೆ, ಟಿಕೆಟ್ ಹೋಗ್ತಿದ್ದಾರೆ. ಇವ್ರು ಇದಾರಲ್ಲ ಅಷ್ಟೇ ಕೆಲಸದಲ್ಲೆಲ್ಲ ತೋರಿಸ್ಕೊಳಲ್ಲ ಅಷ್ಟೇ. ಇವ್ರು ಮಾತ್ರ ತುಂಬಾ ತೋರಿಸ್ಕೊಂತಾರೆ. ಇವರು ನಾನೇ ಎಲ್ಲ ಮಾಡಿದ್ದು ಅಂತ. ಅಲ್ಲಿಂದ ಒಬ್ರು ಬಂದ್ರು ನೋಡಿ, ಅವರು ಅಷ್ಟೇ. ಮಕ್ಕಳಿಗೆ ಪುಸ್ತಕ ಮಕ್ಕಳು ಕೂಡ ನಾನು ಸಾರಿ ಅಂತ ಅನ್ಸ್ಕೋಬೇಕು. ಯಾವ್ದಲ್ಲ ನಾನು ಉದಾರ ಅನ್ಕೊಂಡ ನಾನು ಆ ಪೊಸಿಷನ್ ಅಲ್ಲಿ ನನಗೆ
ಸಮಯ ಹಾಂ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದ್ದೀವಿ